ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಮಕ್ಳು ಏನು ಮಾಡಿದ್ರು, ಒಂದು ವೀಡಿಯೋ ಶೂಟ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ಕೂಡ ಸೇರಿಕೊಂಡು ವೀಡಿಯೋನ ಶೂಟ್ ಮಾಡಿಕೊಟ್ಟಿದ್ದಾರೆ. ದೋಸೆಗೆ ನೆನೆಸಿದ್ದೆ ಅಂತ ಹೇಳಿ ದೋಸೆನ ರುಬ್ತಾ ಇದ್ದೆ ಆ್ಯಂಡ್ ಇಬ್ಬರು ಕಿತ್ತಾಡಿಕೊಂಡು ವೀಡಿಯೋನ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡೇ ಖಾರ ಚಟ್ನಿ ಮಾಡಿಟ್ಬಿಡ್ತೀನಿ ನಾನು ದೋಸೆ ಮಾಡಿದಾಗ. ಹಾಗಾಗಿ ನಾನಿವತ್ತು ಒಂದು 4 ಈರುಳ್ಳಿನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, 1 ಸ್ಪೂನಷ್ಟು ಜೀರಿಗೆ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಒಣಮೆಣ್ಸಿಕಾಯಿನ ನೆನೆಸಿಟ್ಕೋತಾರೆ, ಇಲ್ಲ ಫ್ರೈ ಮಾಡ್ತಾರೆ. ಬಟ್ ನಾನು ಖಾರ ಪುಡಿನ ಬಳಸ್ತೀನಿ. ಸ್ವಲ್ಪ ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4 ಕಾಳು ಸಾಂಬಾರು ಬೀಜನ ಹಾಕ್ಕೊಂಡು ಒಂದು 10 ಕಾಳಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಆಗೋ ತನಕ. ತುಂಬಾ ಗೋಲ್ಡನ್ ಕಲರ್ ಬೇಡ, ನಿಮಗೆ ಗೊತ್ತಾಗುತ್ತಲ್ವ ಫ್ರೈ ಮಾಡ್ಕೊಳ್ಳೋದು. ಆ್ಯಂಡ್ ಸಂಜೆ ಆಗಿರೋದ್ರಿಂದ ಕಾಫಿನ ಕೂಡ ಫಿಲ್ಟರಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಒಂದೊಂದು ಸತಿ ಬೆಳಗ್ಗೆ ಎದ್ದು ಫಿಲ್ಟ್ರಿಗೆ ಹಾಕಿದ್ರೆ ಫಿಲ್ಟ್ರಲ್ಲಿ ಡಿಕಾಕ್ಷನ್ ಆಗೋ ಅಷ್ಟೊತ್ತಿಗೆ ಕಲೆಕ್ಟ್ ಆಗೋತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು 2 ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿನ ಹಾಕಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಖಾರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬಾಣಲಿಗೆ ಸ್ವಲ್ಪ ನಾವಿಲ್ಲಿ ಎಣ್ಣೆನ ಜಾಸ್ತಿ ಹಾಕ್ಕೊಬೇಕು. ಅದಕ್ಕೆ ನಾನಿಲ್ಲಿ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಬಾಡಿಗೆ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಈರುಳ್ಳಿನೂ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಬೋದು ಆ್ಯಂಡ್ ಕಡಲೆಬೇಳೆನೂ ಹಾಕ್ಕೊಬೋದು. ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಎಣ್ಣೆ ಬಿಟ್ಟರೆ ಖಾರ ಚಟ್ನಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ರೊಟ್ಟಿ ಮತ್ತು ದೋಸೆ ಮೇಲೆ ಸವರಿದಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಟ್ರೈ ಮಾಡಿ. ನಮ್ಮನೇಲಿ ಇದ್ದಂತಹ ಬೆಡ್ಡು ಹಳೆ ಮನೆ ಬೆಡ್ ಆಗಿರೋದ್ರಿಂದ ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಹೇಳಿ ನಮ್ಮ ರೂಮಿಗೆ ನಾವು ಯುರೋಪಲ್ಲೇ ಹೈಯೆಸ್ಟ್ ಸೆಲ್ಲಿಂಗ್ ಆಗಿರೋವಂತಹ ಎಮ್ಮ ಹೈಬ್ರಿಡ್ ಮ್ಯಾಟ್ರಿಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇದು ಪ್ರೆಸೆಂಟು 33 ಕಂಟ್ರೀಸಲ್ಲಿ ಫಾಸ್ಟ್ ಸೆಲ್ಲಿಂಗ್ ಕೂಡ ಆಗ್ತಾ ಇದೆ. ಒಂದ್ಸತಿ ಏನಾಗುತ್ತೆ, ಹೈಜೀನ್ ಇರಬೇಕು, ಹೆಲ್ತ್ ಕರೆಕ್ಟಾಗಿರಬೇಕು, ಮಲ್ಕೊಂಡಾಗ ಬೆನ್ನೋ ಬರುತ್ತೆ, ಆ ಥರದ್ದೆಲ್ಲ ಪ್ರಾಬ್ಲಮಿಂದ ನಾವು ಅತ್ಲೆಗೆ ಹೊಸ ಹಾಸಿಗೆನೇ ಚೇಂಜ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ತುಂಬ ದಿನ ಆಗಿರೋದ್ರಿಂದ ಚೇಂಜ್ ಮಾಡೋಕ್ಕಾಗಿರಲಿಲ್ಲ ಮನೆ ಕಟ್ಟಿ. ಸೊ ಅದನ್ನೆಲ್ಲ ತಂದಾದಮೇಲೆ ಮಕ್ಕಳು ಎಲ್ಲರೂ ನೀಟಾಗಿ ಡಸ್ಟನ್ನು ತೆಗೆದು ಕ್ಲೀನ್ ಮಾಡಿದ್ರು. ಆ್ಯಂಡ್ ಮಕ್ಕಳಿರೋದ್ರಿಂದ ಮನೆಗೆ ಏನಾದರೂ ಹೊಸ ತಂದುಬಿಟ್ರೆ ಫುಲ್ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟಾಗಿ ಎಲ್ಲರೂ ಸೇರಿಕೊಂಡು ಬೆಡ್ಡನ್ನು ಅನ್ಬಾಕ್ಸ್ ಮಾಡಿದ್ವಿ. ಸೊ ಅದು ಯಾವ ಥರ ಆಗುತ್ತೆ ನೋಡಿ. ಇವಾಗ ಬೆಡ್ ಕೊಟ್ಟಿದ್ದಾರಲ್ಲ, ಇದನ್ನ ಫುಲ್ ಪ್ಯಾಕಿಂಗ್ ಮಾಡಿ ನಾವು ಓಪನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅವರೇ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಕುಯ್ಯೋದಲ್ಲ ಲಿಪಿ, ಹಿಂಗೆ ಅಂದರೆ ಓಪನ್ ಆಗುತ್ತೆ. ಓಕೆನಾ? ಆ್ಯಕ್ಚುಲಿ ಇದು ಓಪನ್ ಮಾಡುವಾಗ ಫುಲ್ ಕ್ಯೂರಿಯಾಸಿಟಿ. ನಾನು ಆಲ್ರೆಡಿ ವಿಡಿಯೋ ನೋಡಿರೋದ್ರಿಂದ ಮತ್ತು ನನಗೂ ಬೇರೆ ಬೆಡ್ನೆಲ್ಲ ಓಪನ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ಬಟ್ ಮಕ್ಕಳಿಗಂತೂ ಇದು ನಿಜವಾಗ್ಲೂ ಹಿಂಗೆ ಓಪನ್ ಆಗುತ್ತಾ ಅಂತ ಫುಲ್ ಖುಷಿಯಾಗಿ ನೋಡ್ತಾನೆ ಇದ್ದರು. ಮೋನ್ ಕೂಡ ಆ ಕಡೆಯಿಂದ ಓಪನ್ ಮಾಡ್ತಾಯಿದ್ರು. ನೋಡಿದ ತಕ್ಷಣ ಫುಲ್ ಎಷ್ಟು ಚೆನ್ನಾಗಿ ಎಂಬೋಸ್ ಆಗ್ತಾ ಇದೆ ಅಂತ ಹೇಳಿ ಖುಷಿ ಆಯಿತು ನಮಗೆ. ಆ್ಯಂಡ್ ಮೋನ್ ಕೂಡ ಕವರೆಲ್ಲ ಕಟ್ ಮಾಡಿದ್ಮೇಲೆ ನಾನು ಒಂದು ಸತಿ ನೀಟಾಗಿ ಕವರ್ನ ಕಟ್ ಮಾಡಿದೆ. ಆ್ಯಂಡ್ ಬೆಡ್ಡನ್ನು ನಾವು ಕಾಟಿಗೆ ಹಾಕಿದ್ಮೇಲೆ ಒಂದು 4 to 5 hours ಆದಮೇಲೆ ಅದು ಕರೆಕ್ಟಾಗಿ ಎಂಬೋಸ್ ಆಗಿ ಕಾಟಿಗೆ ಕುತ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ. ನಮ್ಮ ರೂಮಿಗೆ ಎಮ್ಮ ಮ್ಯಾಟ್ರೆಸ್ನ ತಗೊಂಡು ಬಂದು ಹಾಕಿದ್ವಿ. ಸಾಮಾನ್ಯವಾಗಿ ನೀವು ಎಲ್ಲರೂ ವಿಡಿಯೋದಲ್ಲೂ ನೋಡಿರ್ತೀರಾ ಅನ್ಸುತ್ತೆ. ಹಾಗೇನೆ ನಾವು ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು 1 ಗ್ಲಾಸ್ ವಾಟರ್ನ ತಗೊಂಡು ಬಂದಿದ್ದೀವಿ. ವಾಟರ್ನ ತಗೊಂಡು ಬಂದು ಇವಾಗ ಇಲ್ಲಿ ಇಟ್ಟರೆ ಚೆಲ್ಲುತ್ತೋ ಇಲ್ವೋ ಅಂತ ನಾನು ಇವಾಗ ಫಸ್ಟ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮುಂದೆನೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಲಿಪಿ 3, 2, 1. ಪರವಾಗಿಲ್ಲ, ಚಂದ ಇಲ್ಲ. ಮಲ್ಕೊಡ್ತೀನಿ ಇವಾಗ. ಹಿಂಗ್ ಮಲ್ಕೊಂಡ್ರು ಏನೂ ಆಗಲ್ವಲ್ಲ ಕ್ಷೀರಾ. ವಾವ್. ಸೊ ನೀರ್ ಇಟ್ಕೊಂಡು ಮಲ್ಗಿದ್ರು ಅಷ್ಟೇ, ಮಕ್ಳೆಲ್ಲ ಕುಣಿದ್ರು ಈ ನೀರ್ ಚೆಲ್ಲಿಲ್ಲ. ಸೊ ಇವಾಗ ನೀರಿಂದ ಏನಾಯ್ತು, ಪಾಸ್ ಆಯ್ತಾ ಎಕ್ಸ್ಪೆರಿಮೆಂಟ್. ಸೊ ಈಗ ಏನ್ ಮಾಡೋಣ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್? ಅಪ್ಪನ್ ಮಲಗ್ಸೋಣ. 3 ಮೊಟ್ಟೆ ಇದೆ, 3 ಜನಕ್ಕೂ ಒಂದೊಂದು ಮೊಟ್ಟೆ ಕೊಡ್ತೀನಿ. ಓಕೆನಾ? ಬನ್ನಿ. ಹೊಡೆದೋದ್ರೆ ಲಿಪಿ ಸ್ಮೆಲ್ ಬರುತ್ತೆ, ಸುಮ್ನಿರು. 3 ಮೊಟ್ಟೆ ತಗೊಂಡಿದೀನಿ. 3 ಜನಕ್ಕೂ ಇವಾಗ ಮೊಟ್ಟೆ ಇಟ್ಟು ಮಲಗಿಸ್ತೀನಿ. ಆಯ್ತಾ? ಮಲ್ಕೋಬೇಕಾದ್ರ ಮೇಲೆ ಮಲಗಿದ್ರು ಅದು ಹೊಡೆದೋಗಲ್ವಂತೆ. ಚೆಕ್ ಮಾಡೋಣ. ಟೆಸ್ಟ್ ಮಾಡೋಣ. ಸರಿ. ಟ್ರೈ ಮಾಡ್ಲಾ? ಮಕ್ಕಳೆಲ್ಲ ಎಕ್ಸೈಟ್ ಆಗಿ ಕಾಯ್ತಾ ಇದಾರೆ. ಒಡೆದೋಗಿದ್ಯೋ ಇಲ್ವೋ ಮೊಟ್ಟೆ ನಾನಂತೂ ಚೆಕ್ ಮಾಡಲ್ಲ, ಮಕ್ಕಳೇ ಚೆಕ್ ಮಾಡ್ತಾರೆ. ಇವಾಗ
ಕ್ರಾಕೆ ಆಗಿಲ್ಲ. ವಾವ್. ನಾವು ಮಾಡಿದಂತಹ ಎಲ್ಲ ಎಕ್ಸ್ಪೆರಿಮೆಂಟ್ಸು ಕೂಡ ಸಕ್ಸಸ್ ಆಯಿತು. ಮೊಟ್ಟೆನೂ ಒಡೆದೋಗ್ಲಿಲ್ಲ, ನೀರು ಕೂಡ ಚೆಲ್ಲಿಲ್ಲ. ಹಾಗೆಯೇ ಈ ಒಂದು ಮ್ಯಾಟ್ರೆಸ್ಸಲ್ಲಿ 6 ಲೇಯರ್ಸ್ ಕೂಡ ಇದೆ ಆ್ಯಂಡ್ ಇದು ಮೋಷನ್ ಅಬ್ಸಾರ್ಪ್ಷನ್ ಟೆಕ್ನಾಲಜಿ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಮನೆ ಏನು ಕೊಟ್ಟಿದ್ದಾರೆ ಇದನ್ನ? ಎರಡು ಕಡೆನೂ ಕೊಟ್ಟಿದ್ದಾರಾ? ಓಕೆ. ಆ್ಯಕ್ಚುಲಿ ಇಷ್ಟೋ ತನಕ ಏನು ವಿಡಿಯೋದಲ್ಲಿ ಹಾಕಿದ್ದೆ ಅದೆಲ್ಲ ನಮಗೂ ಫುಲ್ ಶಾಕ್ ಅಂತ ಅನ್ನಿಸ್ತು. ಒಂಥರ ಟ್ರಯಲ್ ಆ್ಯಂಡ್ ಎರರ್ ಥರನೇ ಅನ್ನಿಸ್ತಿತ್ತು. ಇದೇನಪ್ಪ ಮೊಟ್ಟೆ ಇಟ್ಟರು ಒಡೆದೋಗಲ್ಲ, ನೀರಿಟ್ಟರು ಕೂಡ ಬೀಳಲ್ಲ ಅಂತ ಅನ್ನಿಸ್ತು. ಸಪೋಸ್ ಏನಾದರೂ ಏನು ಆ ಕಾನ್ಸೆಪ್ಟ್ ಅಂತ ಅಂದರೆ, ಇವಾಗ ಕೆಲವೊಂದ್ಸತಿ ಪಕ್ಕದಲ್ಲಿ ಮಲ್ಕೊಂಡಿರ್ತೀವಲ್ವ, ಪಕ್ಕದಲ್ಲಿ ಮಲ್ಕೊಂಡಿರೋರು ಒದ್ದಾಡಿದಾಗ ಪಕ್ಕದಲ್ಲಿದ್ದವ್ರಿಗೆ ಡಿಸ್ಟರ್ಬ್ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದು ನೀರಿಟ್ಟರು ಕೂಡ ಚೆಲ್ಲಲ್ಲ ಮತ್ತು ಮೊಟ್ಟೆ ಇಟ್ಟರು ಕೂಡ ಒಡೆದೋಗಲ್ಲ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ. ಆ್ಯಂಡ್ ಮ್ಯಾಟ್ರೆಸ್ ಕೂಡ ತುಂಬಾ ಸಾಫ್ಟ್ ಆಗಿದೆ, ಯಾವುದೇ ರೀತಿ ಹಾರ್ಡಾಗೂ ಕೂಡ ಇಲ್ಲ. ಕುತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಎಲ್ಲ ತುಂಬ ಕಂಫರ್ಟಬಲ್ ಆಗಂತ ನನಗೆ ಫೀಲ್ ಆಗುತ್ತೆ. ಆ್ಯಂಡ್ ಎಮ್ಮ ಮ್ಯಾಟ್ರೆಸ್ಸಲ್ಲಿ ಬೆಸ್ಟ್ ಏನಪ್ಪ ಅಂತ ಅಂದರೆ ಇವರು 15 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ ಆ್ಯಂಡ್ ಇವರು 100 ನೈಟ್ಸ್ ಫ್ರೀ ಟ್ರಯಲ್ನ ಕೊಟ್ಟಿದ್ದಾರೆ. ನಾವು ಇದನ್ನು 100 ನೈಟ್ಸ್ ಯೂಸ್ ಮಾಡಿ ನಮಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಾವೇನು ಮಾಡ್ಬೋದು, ಈ ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು. ಆ್ಯಂಡ್ ನಮ್ಗೆ ಇವಾಗ ಒಟ್ಟಿಗೆ ಇದನ್ನು ಪರ್ಚೇಸ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಕೆಲವೊಂದ್ಸತಿ ನಾವು EMI ಅಲ್ಲಿ ಪರ್ಚೇಸ್ ಮಾಡುವಾಗ ಏನಾಗುತ್ತೆ, ಇಂಟ್ರೆಸ್ಟ್ನ ಹಾಕ್ತಾರೆ ಅಲ್ವಾ. ಸೊ ಇದರಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ, ನೋ ಕಾಸ್ಟ್ EMI ಅಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದ್ರದ್ದು ಇನ್ನೊಂದೇನು ಬೆನಿಫಿಟ್ ಅಂತ ಅಂದರೆ ಯಾವುದೇ ರೀತಿ ಡೆಲಿವರಿ ಚಾರ್ಜಸ್ನ ತಗೊಳಲ್ಲ ಆ್ಯಂಡ್ ತುಂಬಾ ಫಾಸ್ಟಾಗಿ ಶಿಪ್ ಮಾಡ್ತಾರೆ ಆ್ಯಂಡ್ ತುಂಬಾ ಬೇಗ ಡೆಲಿವರಿ ಆಗುತ್ತೆ. ಮತ್ತು ಇನ್ನೇನು ಎಮ್ಮ ಮ್ಯಾಟ್ರೆಸ್ ಎಲ್ಲಿಂದ ಬರುತ್ತೆ ಅಂತ ನಮಗೂ ಒಂದು ಡೌಟ್ ಇತ್ತು. ಸೊ ಎಮ್ಮ ಮ್ಯಾಟ್ರೆಸ್ ಬಂದು ಯುರೋಪಿಂದ. ಸೊ ನಮ್ಮ ಇಂಡಿಯಾದಲ್ಲೇ ಇದು ಫಾಸ್ಟ್ ಸೆಲ್ಲಿಂಗ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪ್ರೆಸೆಂಟ್ ಇದು 33 ಕಂಟ್ರೀಸಲ್ಲಿ ಈ ಒಂದು ಎಮ್ಮ ಮ್ಯಾಟ್ರೆಸ್ಸು ಸೇಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಮಗೆ ಬೆನ್ನೋವು, ಮೈಕೈ ನೋವು ಆ ಥರದ್ದೆಲ್ಲ ಇದ್ದರೆ ಇದರಲ್ಲಿ ಮಲ್ಕೊಂಡಾಗ ಒಂಥರ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ನೀವೇನಾದರೂ ಎಮ್ಮ ಮ್ಯಾಟ್ರೆಸ್ನ ಬೈ ಮಾಡಬೇಕು ಅಂತ ಅಂದರೆ ನೀವು ಎಮ್ಮ ಮ್ಯಾಟ್ರೆಸ್ ವೆಬ್ಸೈಟಲ್ಲಿ ಸಾಮಾನ್ಯವಾಗಿ ಮೋರ್ ದ್ಯಾನ್ 55% ಆಫರ್ ಇರುತ್ತೆ. ಆ್ಯಂಡ್ ನಿಮ್ಗೇನಾದರೂ ನನ್ನ ಕೂಪನ್ನ ಕೋಡ್ನ ಯೂಸ್ ಮಾಡಿದ್ರೆ SMV55 ಅಂತ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಆ 55%ಗಿಂತನೂ ಅಡಿಷ್ನಲ್ ಆಗಿ 15% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ವೆಬ್ಸೈಟಲ್ಲಿ ಬೈ ಮಾಡ್ಬೋದು. ಆ್ಯಂಡ್ ನನಗೆ ಏನು ಈ ಬ್ರ್ಯಾಂಡ್ ಕೂಡ ಇಷ್ಟ ಆಗಿದೆ ಆ್ಯಂಡ್ ಬೆಡ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನಾವು ಲೈಕ್ ಇಷ್ಟ ಆಗದೇನೆ ಯಾವುದನ್ನು ನಾನು ಇದುವರೆಗೂ ಪ್ರಮೋಟ್ ಮಾಡಿಲ್ಲ ಆ್ಯಂಡ್ ಪ್ರಮೋಟ್ ಮಾಡೋದು ಇಲ್ಲ. ನನಗನ್ಸಿರೋಂತಹ ರಿವ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.